ನೋಡಿ ಸ್ವಾಮಿ, ಈ ಅಂಜನ ಬರೀ 10 ರೂಪಾಯಿ. ನಿಮ್ಮ ಮನೆಯಾಗ ಕಳ್ತನ ಆದ್ರೂ ಯಾರಾದ್ರೂ ಊರು ಬಿಟ್ಟು ಹೋದ್ರು ಈ ಅಂಜನಾದಾಗ ಕಂಡಿಡಿಬಹುದು. ಮನಿಕೋಕಂದ ನೋಡಿ ಸ್ವಾಮಿ, ಈ ಅಂಜನಾನ ಮಗುಗ್ ಹಡೆಗೆ ಹಾಕಿ ಏನ್ ಕೇಳಿದ್ರು ಹೇಳ್ತೈತೆ. ಇವ್ರದ್ ಯಾವ ಊರು? ಕನಕ್ಪುರ ಪಕ್ಕ ಮಳವಳ್ಳಿ. ಏನ್ ಹೆಸರು? ಕೃಷ್ಣಮೂರ್ತಿ. ಕುರುಣನ್ ಮಗ ಇವತ್ ಸಿಕ್ತ್ಯಾ? ಎಲ್ಲೂ ಬಂದ್ಬಿಟ್ಟಿಲ್ಲ ಪೊಲೀಸ್ನವ. ಅಯ್ಯೋ, ಏನಪ್ಪ ಮಾಡೋದು? ಅಯ್ಯೋ, ಬರೀ 10 ರೂಪಾಯಿ ನೋಡಿ, ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಕೋಬಹುದು. ಬರೀ 10 ರೂಪಾಯಿ ನೋಡಿ ಸ್ವಾಮಿ. ತಗೊಳ್ಳಿ, ನೀವು ತಗೊಳ್ಳಿ. ಇವ್ರೆ ನೋಡಿ, ಮಗು ನೋಡಿ, ತಗೊಳ್ಳಿ 10 ರೂಪಾಯಿ. 10 ರೂಪಾಯಿ ಬರೀ 10 ರೂಪಾಯಿ. ಎಲ್ಲೋ ನಿಂತಿದ್ನಲ್ಲ. ತಗೊಳ್ಳಿ, ತಗೊಳ್ಳಿ ಸ್ವಾಮಿ. ಯಾಕೆ ಸ್ವಾಮಿ? ಇದು ಸೆಂಟ್ರಲ್ ಗೌರ್ಮೆಂಟ್ ಏರಿಯಾ, ಇಲ್ಲೆಲ್ಲ ಹಾವು ಆಡ್ಸ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಕುಳ್ಳ ಮಾವ, ಹಳಿ ದೇವ್ರು ಅಂತ ನನ್ ಪಾದ ಪೂಜೆ ನೀವೇ ಮಾಡ್ಬೇಕು ಅಂತ ಆ ಬ್ರಹ್ಮ ನನ್ ಪಾದದ ಮೇಲೆ ಅಚ್ಚೆ ಹಾಕಿದಾನೆ. ಅಷ್ಟೇ ಅಲ್ಲ, ನಿಮ್ ಮಗಳೇ ನಮ್ ಮನೆ ಸೊಸೆ ಆಗಿ ನಮ್ ಮನೆ ಹೊಸಲ್ ಮೆಟ್ಬೇಕು ಅಂತ ಮೊಳೆನೂ ಹೊಡೆದಿದ್ದಾನೆ. ಇಷ್ಟೆಲ್ಲಾ ಗೊತ್ತಿದ್ದು ಯಾಕೆ ಈ ವ್ಯರ್ಥ ಪ್ರಯತ್ನ? ದೊಡ್ಡ ಮನೆ ಹೆಣ್ಮಕ್ಳ ಹಿಂದೆ ಜೊಲ್ಸಿಸ್ಕೊಂಡು ನಾಯಿ ತರ ಅಲಿತಿದ್ಯಲ್ಲ, ನಾಚೆ ಆಗಲ್ಲ ನಿನ್ಗೆ? ಅತ್ತೆ, ಒಂದ್ ನಿಮಿಷ. ಪೂಜಾ, ನೀನ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ನಿಂತಿರೋದು ನಿನ್ ಮನಸ್ಸಾಕ್ಷಿಗ್ ವಿರುದ್ಧವಾಗ್ತಾನೆ. ನಿನ್ ಹೃದಯದಲ್ಲಿ ಸ್ಥಾನ ಇರೋದು ನನಗೆ ತಾನೆ? ಇಲ್ಲ, ನೀನ್ ಹೇಳಲ್ಲ. ಯಾಕೆಂದ್ರೆ ನಮ್ ದೇಶದ ಹೆಣ್ಮಕ್ಳು ಸೆಂಟಿಮೆಂಟ್ಗೆ ಬೆಂಡ್ ಆಗ್ತಾರೆ. ಅದನ್ನೇ ದೊಡ್ಡ ಮನುಷ್ಯರು ಅಸ್ತ್ರ ಮಾಡ್ಕೊಂಡು ನಮ್ನೆಲ್ಲ ಮೆಂಟಲ್ ಮಾಡ್ತಾರೆ. ಈಗ ನಿನ್ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಪ್ರೇಮಿಗಳು ಕತ್ಲೆ ಲೋಕಕ್ಕೆ ಹೋದಾಗ ಅವ್ರ ಕಣ್ಣಿಗೆ ಕಾಣಿಸೋದು ಅವ್ರ ಪ್ರೇಮಿ ಮಾತ್ರ. ಈಗ ಧೈರ್ಯವಾಗಿ ಹೇಳು, ನೀನ್ ನನ್ ಪ್ರೀತಿಸ್ತಾ ಇದ್ಯಾ ಇಲ್ವಾ? ಹೌದು. ಪ್ರೀತಿ ಅನ್ನೋ ಪಾಶದಲ್ಲಿ ಬಿದ್ದಾಕ್ಷಣ ಎಲ್ಲ ದಾರಿ ತಪ್ಪಿದ್ರು ಅಂತಾರೆ. ಆದ್ರೆ ನಮ್ ಪ್ರೀತಿಲಿರೋದು ಕಾಮ ಅನ್ನೋ ಕಲ್ಮಶ ಅಲ್ಲ, ಪ್ರೇಮ ಅನ್ನೋ ಕಳಶ ಮಾತ್ರ. ನೋಡಿ, ಹೋಮ್ ಮಿನಿಸ್ಟರ್ ದೇವ್ರಂತವ್ರು ತನ್ನ ಕೈ ಕೆಳಗೆ ಕೆಲಸ ಮಾಡೋ PA ಮಗನ್ನೇ ಅಳಿಯನ್ ಮಾಡ್ಕೊಳಕ್ ಒಪ್ಕೊಂಡವ್ರು. ಒಂದ್ ಸ್ಮಾಲ್ ಪ್ರಾಬ್ಲಮ್, ಅದಿಷ್ಟರಲ್ಲೇ ಸಾಲ್ವ್ ಆಗತ್ತೆ. ನೀವಿನ್ ಹೊರಡ್ಬೋದು. ಏಯ್, ಕೆಳಗಿಳಿ. ಇವತ್ತು ಚಿನ್ನು ಬರ್ಡೇ. ಸೊ ಇವನ್ ಜೊತೆ 2-3 ಗಂಟೆ ಸಂತೋಷ ಕಾಲ ಕಳಿಬೇಕು ಅಂತ ಆಸೆ ಅಲ್ವಾ? ನಿನ್ನ ಆಸೆ ತಕ್ಕಾಗೆ ನಿಮ್ ತಂದೆ ತಾಯಿ ಒಂದ್ ಫಂಕ್ಷನ್ಗೂ, ನಾನು ನೀನು ಒಂದ್ ಫಂಕ್ಷನ್ಗೂ ಅಟೆಂಡ್ ಮಾಡ್ಬೇಕಾಯ್ತು. ಇದರಿಂದ ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಸಂದರ್ಭ ಸಿಕ್ತು. ನಿಮ್ಮಿಬ್ಬರ ಪ್ರೇಮ ಶಕ್ತಿ ನನ್ನ ದೃಷ್ಟಿ ಶಕ್ತಿನ ಅಳಿಸಾಕ್ತು. ನಿನ್ ಇಷ್ಟದ ಹಾಗೆ ನೀನ್ ನಿನ್ ಜೊತೆ ಹೋಗ್ಬಿಟ್ ಬಾ. ನಿಮ್ಮ ಅಪ್ಪ ಫೋನ್ ಮಾಡಿದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ. ಅದಕ್ಕೆ ನಾನೇ ಚಿನ್ನಕ್ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದೆ. ಥ್ಯಾಂಕ್ ಯು ರಾಹುಲ್. ಆದ್ರೆ 2 ಗಂಟೆ ಒಳಗಡೆ ಸರೋಜಾ ಆಂಟಿ ಮನೆಗೆ ಬರ್ಲೇಬೇಕು. ಈಗ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ.
ಆಫ್ ಆಗೋಯ್ತು. ನೋಡ್ತೀನಿ. ಇಳಿ. ಚಿನ್ನು ಎಲ್ಲ ಹೋಗ್ತಿದ್ಯಾ? ಟೈಮ್ ಸೆನ್ಸೇ ಇಲ್ಲ. ಚಿನ್ನು ಏ ಚಿನ್ನು, 2 ಗಂಟೆ ಆಯ್ತು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಆರಾಮಾಗಿ ಕೂತಿದ್ಯಾ? ಸಮಾಧಾನ. ಗಾಡಿ ಕೆಟ್ಟೋಗಿದೆ, ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿ ಸುತ್ತಮುತ್ತಲು ಯಾವ ಗ್ಯಾರೇಜು ಇಲ್ಲ ರಿಪೇರ್ ಮಾಡ್ಸೋದಕ್ಕೆ. ಅದಕ್ಕೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ನಾವ್ ಕರೆಕ್ಟ್ ಟೈಮ್ಗೆ ಹೋಗ್ತಿದ್ರೆ ರಾಹುಲ್ ಕಷ್ಟದಲ್ಲಿ ಸಿಕ್ಕಾಕೋತಾನೆ. ಆಮೇಲೆ ನನ್ ಗತಿ? ದೇವ್ರೇ ಗತಿ. ಚಿನ್ನು ಮರಿ, ನಮ್ಮಪ್ಪ 2 ಗಂಟೆಗೆಲ್ಲ ಬಂದ್ಬಿಡ್ತಾರೆ ಕಣು. ನಾನೇನಾದ್ರೂ ನಿನ್ ಜೊತೆ ಇರೋದ್ ಗೊತ್ತಾದ್ರೆ ಅಷ್ಟೇ. ಪ್ಲೀಸ್ ಬಾರೋ ರಾಜಾ. ನೋಡು, ಐ ಆಮ್ ಹೆಲ್ಪ್ಲೆಸ್. ಇಲ್ಲಿ ಹತ್ರ ಯಾವ ಗ್ಯಾರೇಜ್ ಇಲ್ಲ. ಹುಡ್ಕೊಂಡು ಹೋಗೋಣ ಬಾರೋ. ಪ್ಲೀಸ್ ಕಮ್ಡಾ, ಪ್ಲೀಸ್ ಹನಿ, ಪ್ಲೀಸ್ ಚಿನ್ನು, ಪ್ಲೀಸ್ ಬಾರೋ, ನಂಗೋಸ್ಕರ ಬಾರೋ. ಈಗೇನಾಯ್ತೆ? ಚಿನ್ನು ಹೊಟ್ಟೆ ಹಸಿತಿದೆ ಕಣೋ, ತುಂಬಾ ಹಸಿತಿದೆ. ಅಲ್ಲ, ಹೋಟ್ಲ್ ನೋಡ್ತಿದಂಗೆ ನಿಂಗೆ ಹೊಟ್ಟೆ ಹಸಿದ್ ಬಿಡ್ತಾ? ಇಷ್ಟೊತ್ತು ಮನೆಗೆ ಹೋಗ್ಬೇಕು, ಲೇಟ್ ಆಗತ್ತೆ, ನಮ್ಮಪ್ಪ ಬೈತಾನೆ ಅಂತ ಹೇಳ್ತಿದ್ದೆ. ಏನೇ ನಿನ್ ಗೋಳು? ಹಾಗಾದ್ರೆ ಇಷ್ಟ ದಿವಸ ಪ್ರೀತಿ ಮಾಡಿದ್ದೆಲ್ಲ ಓಳು ಇಡಿಯಟ್. ನನಗೆ ಹೊಟ್ಟೆ ಹಸಿತಿದೆ ಅಂದ್ರೆ ಅಲ್ಲ, ಪೂಜಾ ಇನ್ನು ನಾ ಎಲ್ಲಿ ಬಚ್ಚಿದ್ದೀರಾ ಮಗಳ್ರ? ನಿಮ್ಮೆಲ್ಲರೂ ನಟ್ಟು ಬಟ್ಟು ಲೂಸ್ ಮಾಡ್ಬಿಡ್ತೀನಿ ಮಗಳ್ರ. ಗೊತ್ತಿಲ್ಲದಂಗೆ ಇವ್ನ ಜೊತೆ ಬಂದು ರೊಮ್ಯಾನ್ಸ್ ಮಾಡ್ತಾ ಇದ್ಯಾ? ನಡಿ. ಬಾಡಿ ಎಲ್ಲ ಪಂಚರ್ ಆಗ್ಬಿಟ್ಟಿದೆ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂದಂಗೆ ರಾಹು ಕೇತುಗಳ ತರ ಇಲ್ಲೂ ಒಕ್ಕರ್ಸ್ಕೊಂಡಿದ್ದೀರಲ್ರಯ್ಯ. ಬಿದ್ಗಟ್ ಸಾಯ್ರಿ ಅಪ್ಪ. ಇದೇನ್ ಶ್ರೀದೇವಿ, 3 ಗಂಟೆಗೆ ಊಟ ತಗೊಂಡ್ ಬರ್ತಿದ್ದೀರಾ? ಅದಾ, ನಾನು ಇವರಿಗೆ ಟಿಫನ್ ಕೊಟ್ಟೆ. ಮನಕ್ಕೆ ಹೋದಾಗ 1 ಗಂಟೆ ಆಯ್ತು. ನಾನು ಚೋರು ಮಾಡಿ ರೆಡಿ ಆಗುವಾಗ 2 ಗಂಟೆ ಬಂತು. ನಾನು ಟ್ರಾಫಿಕ್ನಲ್ಲಿ ಇಲ್ಲಿಗೆ ಬರುವಾಗ 3 ಗಂಟೆ ಆಯ್ತು. ಎಲ್ಲ ಸೈದು ಹಾಗಾದ್ರೆ ನೀನ್ 4ನೇ ಗಂಡನ? ಅದಾಗಲ್ಲಯ್ಯ, ಅವಳು ಮಲಯಾಳದವಳು, ನಂದು ಲವ್ ಕೇಸು. ಅವಳು 1 ಗಂಡ 2 ಗಂಡ 3 ಗಂಡ. ಅದು ಕನ್ನಡದಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ. ನೀವ್ ಹೇಗ ರಾಹು ಕೇತುಗಳು, ಅವಳು ನನಗ್ ಶನಿ ಇದ್ದಂಗೆ. ಸುಮ್ಮನ್ ಬೆದಗಳ.
ಒಂದ್ ನಿಮಿಷ. ಏನಾಯ್ತು ನಿಮ್ಗೆ? ಬರ್ತ್ಡೇ ದಿವಸ ನೀನು ಪೂಜಾ ಆಚೆ ಹೋಗಿದ್ರಲ್ಲ, ಇನ್ಸ್ಪೆಕ್ಟರ್ ಹೇಳಿ ನಮ್ಮನ್ನ ಹೊಡ್ಸಿದ್ರು. ಅವರಿಬ್ರು ಎಲ್ಲಿ ಓಡೋಗಿದ್ದಾರೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಹೇಳಿ ಅಂತ ಸಖತ ಕೊಡ್ದು ಟಾರ್ಚರ್ ಕೊಟ್ರು. ಯಾರೋ ನಿಮ್ಗೆ ಹೊಡ್ಸಿದ್ದು? ನಿಮ್ಮ ಅಪ್ಪ. ನಮಸ್ಕಾರ. ನಮಸ್ಕಾರ. ನೀವು ಹೋಮ್ ಮಿನಿಸ್ಟರ್ ಮಗಳನ್ನ ಪ್ರೀತಿಸ್ತಾ ಇದೀರಂತೆ? ಯಾಕೆ ಪ್ರೀತಿಸ್ಬಾರ್ದಾ? ಹಾಗಲ್ಲ, ಭಾಷಣದಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇರಬಾರ್ದು ಅಂತ ವೇದಾಂತನೇ ಹೇಳಿದ್ದಾರೆ. ಆದ್ರೆ ನಿಮ್ಮ ಅಪ್ಪ ಅವ್ರ ಕೈ ಕೆಳಗೆ ಕೆಲಸ ಮಾಡೋ ಪಿಎ ಮಗ ಅಂತ ಹೇಳಿ ನಿಮ್ಮಿಬ್ಬರಿಗೂ ಮದುವೆ ಮಾಡ್ಸಕ್ ಒಪ್ತಿಲ್ಲ ಅಂತ ಕಾಣಿಸುತ್ತೆ. ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಅವ್ರಿಗಿಷ್ಟ ಇದ್ದಿದ್ರೆ ಹೋಮ್ ಮಿನಿಸ್ಟರ್ ನಿಮ್ಮನ್ನ ಯಾಕೆ ಕಳಿಯ ಮಾಡ್ಕೊಳ್ಳಿಲ್ಲ? ಅದಕ್ ಕಾರಣ ನನ್ ತಂದೆ. ನಾನ್ ತೊಟ್ಲಲ್ಲಿದ್ದಾಗ ನಮ್ಮ ಮಾವನ್ ಮಗಳನ್ನೇ ಸೊಸೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಭೀಷ್ಮ ಪ್ರತಿಜ್ಞೆ ತರ ಅದನ್ನೇ ಪಾಲಿಸ್ಬೇಕು ಅನ್ನೋದು ನಮ್ ತಂದೆ ಹಠ. ಯಾರ ಮನ್ಸನ್ನು ನೋಯಿಸ್ಲಿಕ್ಕೆ ಹೋಮ್ ಮಿನಿಸ್ಟರ್ಗೆ ಇಷ್ಟ ಇಲ್ಲ. ಎರಡು ಕುಟುಂಬನೂ ಸೇರಿ ನಗನಗ್ತಾ ಆಡಂಬರದಿಂದ ಮದುವೆ ಮಾಡ್ಬೇಕು ಅನ್ನೋದೇ ಅವ್ರ ಆಸೆ. ನನ್ನನ್ನ ಅಳಿಯ ಮಾಡ್ಕೊಂಡ್ರೆ ತಂದೆ ಮಗನ್ನ ಬೇರೆ ಮಾಡ್ದಾಗ ಆಗತ್ತೆ ಅನ್ನೋದೇ ಹೋಮ್ ಮಿನಿಸ್ಟರ್ ಭಾವನೆ. ನಮ್ ತಂದೆ ಈಗ್ಲೂ ಹೂ ಅಂದ್ರೆ ನಾಳೆನೆ ನಮ್ಮಿಬ್ಬರು ಮದುವೆ. ಪೂಜಾ, ನೀ ತುಂಬಾ ಪ್ರೀತಿಸೋ ನಿನ್ ಚಿನ್ನು ಆಡಿದ ಮಾತು ಕೇಳಿದ್ಮೇಲೆ ನಿಮ್ಮಪ್ಪ ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗಿರ್ಬೇಕಲ್ವಾ? ನಾನ್ ಮನಸ್ ಮಾಡಿದ್ರೆ ಆ ಚಿನ್ನೂನ್ ಎಳ್ಕೊಂಬಂದು ನಿನ್ ಕಾಲ್ ಮೇಲೆ ಬಿಸಾಡಿ ನಿನ್ ಕುತ್ತಿಗೆ ತಾಳಿ ಕಟ್ಟಿಸ್ಬಲ್ಲೆ. ಆದ್ರೆ ನನ್ನ ಉದ್ದೇಶ ಅದಲ್ಲ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಆನಂದವಾಗಿ ಕೂತ್ಕೊಂಡು ಈ ಮದುವೆ ಮಾಡಿ ಎಲ್ರೂ ಸಂತೋಷವಾಗಿರ್ಬೇಕು, ಈ ಮದುವೆ ಊರ್ ಹಬ್ಬ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಪೂಜಾ, ಒಂದು ವೇಳೆ ಚಿನ್ನೂನ ಕರ್ಕೊಂಬಂದು ನಾನು ನಿನಗೆ ಮದುವೆ ಮಾಡಿಸಿದ್ದಿದ್ರೆ ಅವನ ಹೆತ್ತ ಅಪ್ಪ ಅಮ್ಮ ಇಬ್ರು ನನ್ ಮಗನ್ನ ಕಿತ್ಕೊಂಡು ಹೋದ್ರು ಅಂತ ನಮ್ಮ ವಂಶದ ಮೇಲೆ ನಿನ್ನ ಮೇಲೆ ಶಾಪ ಹಾಕಿರೋರು. ಆ ಶಾಪ ನಮಗೆ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ ಬಿಡಲ್ಲಮ್ಮ. ನೀವ್ ಯಾಕೆ ಅದನ್ನೆಲ್ಲ ಅವಳ ಮುಂದೆ ಓದ್ತಾ ಇದ್ದೀರಾ? ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಅವಳಿಗಿದ್ದಿದ್ರೆ ಕೆಲವೇ ದಿನಗಳಿಂದ ಪರಿಚಯ ಆದವನ್ನ ನೆನ್ಸ್ಕೊಂಡು ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದ್ಲಾ? ಪೂಜಾ, ನಾನು ಹೋಮ್ ಮಿನಿಸ್ಟರ್ ಪದವಿಯಲ್ಲಿ ಇರೋದೇ ಒಂದು ದೊಡ್ಡ ತಪ್ಪಾಗೋಗಿದೆಮ್ಮ. ನಮ್ಮ ವಿರೋಧ ಪಕ್ಷದವರು ನಿನ್ನ ಪ್ರೇಮದ ವಿಷಯನ ಜಾಲಾಡಿ ನನ್ನ ಘನತೆ ಗೌರವಕ್ಕೆ ಕುಂದು ತರ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ಲೇಬೇಕು ಮಗು. ಅಂಥಿಂತವ್ರ ಜೊತೆ ನಿನ್ನ ಮದುವೆ ಮಾಡಿದ್ರೆ ಬಾಯಿಗೆ ಬಂದಂಗ್ ಮಾತಾಡ್ಕೋತಾರೆ. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ರಾಹುಲ್ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದೀನಿ. ರಾಹುಲ್, ನಮ್ ಪ್ಲಾನ್ ಕೊನೆಗೂ ವರ್ಕೌಟ್ ಆಯ್ತು. ಅಪ್ಪ, ಹೋಮ್ ಮಿನಿಸ್ಟರ್ ಮಗಳು ಒಬ್ಬ ಪಿಎ ಮಗನ ಜೊತೆ ಓಡೋದ್ಲು ಅನ್ನೋ ಕೆಟ್ಟ ಹೆಸರು ಬಂದ್ರೆ ಅವಳನ್ನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಅಂತ ನಾನೇ ಆ ಪ್ಲಾನ್ ಮಾಡಿದ್ದು. ಅದಕ್ಕೆ ಆ ಚಿನ್ನು ಬರ್ಡೇ ದಿವಸ ನಾನೇ ಅವಳನ್ನ ಕಳಿಸ್ಕೊಟ್ಟೆ. ನಮ್ಮ ಅದೃಷ್ಟಕ್ಕೆ ಅವನ್ ಗಾಡಿ ಕೆಡ್ತು. ಅವಳು ಓಡೋದವಳು ಅಂತ ಎಲ್ಲ ತಿಳ್ಕೊಂಡು ಅವಳನ್ನ ಯಾರು ಮದುವೆ ಆಗ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಕೊನೆಗೂ ನಿನ್ ಕಾಲೇ ಹಿಡಿಬೇಕಾಗಿ ಬಂತು. ಅಪ್ಪ, ಅವಳು ಕುತ್ತಿಗೆಗೆ ತಾಳಿ ಅನ್ನೋ 3 ಗಂಟೆ ಬೀಳ್ಲಿ ಅವ್ರ ಆಸ್ತಿನೆಲ್ಲ ನನ್ ಕೈವಶ ಮಾಡ್ಕೊಂಡು ಅವ್ರು ನಮ್ಮನ್ನ ಎಷ್ಟು ಕೇವಲವಾಗಿ ನೋಡ್ತಿದ್ರು, ಅದೇ ರೀತಿ ಹೋಮ್ ಮಿನಿಸ್ಟರ್ ಮೇಲೂ ಅವ್ರ ಮಗಳ ಮೇಲೂ ನಾನು ಅಧಿಕಾರ ಚಲಾಯಿಸ್ತೀನಿ. ನೋಡ್ತಾ ಇರು. ಮೊದ್ಲು ಅವನ್ ಅಳಿಯಾಗದನ್ ನೋಡೋ. ಮುಂದಿನ ಎಲೆಕ್ಷನ್ ಅಲ್ಲಿ ಅವನ್ ಜಾಗದಲ್ಲಿ ನಾನಿರ್ಬೇಕು. ಅದೇ ನನ್ನ